ಆಚರಣೆ ಅವರವರ ಧರ್ಮದ ಪ್ರಕಾರ ಹಲವಾರು ಏನು ತಾಯ್ತ ಕಟ್ಕೊಂಡು ಬಂದಿರ್ತಾರೆ, ಜನಿವಾರ ಹಾಕ್ಕೊಂಡು ಬಂದಿರ್ತಾರೆ, ಕುಂಕುಮ ಹಾಕ್ಕೊಂಡು ಬಂದಿರ್ತಾರೆ. ಸೊ ಆದ್ದರಿಂದ ನಾವು ಅಡ್ಮಿಟ್ ಕಾರ್ಡ್ನಲ್ಲೇ, ಇದು ಕೆ ಇ ಅವರ ಅಡ್ಮಿಟ್ ಕಾರ್ಡ್, ಅದರಲ್ಲೇ ನಾವು ಅವರಿಗೆ ಏನೇನು ಮಾಡಬೇಕು ಅಂತ ನಾವು ಹಿಂದೆ ಆಲ್ಮೋಸ್ಟ್ 19 ನಿರ್ದೇಶನಗಳನ್ನು ನಾವು ನೀಡಿದ್ದೇವೆ. ಅದರ ಜೊತೆಗೆ ಏನೇನು ಯಾವ್ಯಾವ ಉಡುಪು ಹಾಕೋಬೋದು, ವಾಟ್ ಈಸ್ ಅಲೌಡ್, ವಾಟ್ ಈಸ್ ನಾಟ್ ಅಲೌಡ್, ಭಾಳ ಸ್ಪಷ್ಟವಾಗಿ ಅವ್ರ ಅಡ್ಮಿಟ್ ಕಾರ್ಡ್ನಲ್ಲೇ ನಾವು ಹೇಳಿದ್ದೇವೆ. ಸೊ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ವಿ ವಿಲ್ ನಾಟ್ ಅಲೌ ಎನಿ ಎಲೆಕ್ಟ್ರಾನಿಕ್ ಐಟಮ್ಸ್. ನಿಮ್ಮದು ಫೋನ್ ಇರ್ಬೋದು, ಬ್ಲೂಟೂತ್ ಡಿವೈಸಸ್ ಇರ್ಬೋದು, ಏನು ಸ್ಮಾರ್ಟ್ ವಾಚಸ್ ಇರ್ಬೋದು, ಬೇರೆ ಬೇರೆ ಪೆನ್ ಡ್ರೈವ್ಸ್ ಇರ್ಬೋದು, ಇವೆಲ್ಲನೂ ಕೂಡ ಎನಿಥಿಂಗ್ ಎಲೆಕ್ಟ್ರಾನಿಕ್ ವಿಲ್ ನಾಟ್ ಬಿ ಅಲೌಡ್. ಸೊ ಅದರಿಂದ ತಮ್ಮ ಮುಖಾಂತರ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ನೀವು ತೊಗೊಂಡು ಹೋಗಿ ಅಲ್ಲಿ ಗಲಾಟೆ ಮಾಡಿಸ್ಕೊಳೋದಲ್ಲ. ಮತ್ತು ಆಹಾರ ಯಾವುದು ಕೂಡ ನಾವು ಅಲೌ ಮಾಡೋಲ್ಲ ಹೊರಗಡೆ. ಮತ್ತು ಪಠ್ಯ ಸಾಮಗ್ರಿಗಳು, ಅದು ನಿಮ್ಮ ಬುಕ್ ಇರ್ಬೋದು, ಎಕ್ಸ್ಟ್ರಾ ಶೀಟ್ ಇರ್ಬೋದು, ಪೆನ್ಸಿಲ್ ಬಾಕ್ಸ್ಗಳು ಇರ್ಬೋದು, ಕ್ಯಾಲ್ಕುಲೇಟರ್ ಇರ್ಬೋದು, ಇರೇಸರ್ ಇರ್ಬೋದು, ಕ್ಲಾರ್ಕ್ಸ್ ಟೇಬಲ್ ಇರ್ಬೋದು, ಇವೆಲ್ಲನೂ ಕೂಡ ವಿ ವಿಲ್ ನಾಟ್, ಯಾವುದೇ ಪುಸ್ತಕಗಳಿರ್ಬೋದು, ಜಾಮೆಟ್ರಿ ಬಾಕ್ಸ್ ಇರ್ಬೋದು, ವಿ ವಿಲ್ ನಾಟ್ ಬಿ ಅಲವಿಂಗ್. ಮತ್ತು ಯಾವ ಥರ ಶೂ ಹಾಕ್ಕೋಬೇಕು, ಯಾವ ಥರ ನೀವು ಮಾಸ್ಕ್ ಹಾಕಿರ್ಬೋದು, ಬೇರೆದೆಲ್ಲ ಹಾಕ್ಕೊಂಡಿದ್ದು, ಕ್ಯಾಪ್ ಇರ್ಬೋದು, ನಿಮ್ಮ ಪರ್ಸ್ ಇರ್ಬೋದು, ಕಾರ್ಗೋ ಪ್ಯಾಂಟ್ಸ್ ಇರ್ಬೋದು, ನಿಮ್ಮ ಬೇರೆ ಬೇರೆ ಅದು ಮಲ್ಟಿ ಪಾಕೆಟ್ ಜಾಕೆಟ್ಸ್ ಬರ್ತದಲ್ಲ, ನಮ್ಮ ಫೋಟೋಗ್ರಾಫರ್ಸ್ ಎಲ್ಲ ಹಾಕ್ಕೊಳೋದು, ಅಂಥವೆಲ್ಲ ವಿ ಆರ್ ನಾಟ್ ಗೋಯಿಂಗ್ ಟು ಅಲೌ. ಮತ್ತು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಏನೇನು ಅಲೌ ಇದೆ ಅಂದ್ಬಿಟ್ಟು ಕೂಡ ನಾವು ಈ ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಹೇಳಿದ್ದೀವಿ. ಜನಿವಾರ ಇರ್ಬೋದು, ಶಿವದಾರ ಇರ್ಬೋದು, ಲಿಂಗ ಇರ್ಬೋದು, ಉಡ್ದಾರ ಇರ್ಬೋದು, ತಾಯ್ತ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಕೈಗೆ ಕಟ್ಟುವ ಧಾರ್ಮಿಕ ಕ್ಷೇತ್ರದ ದಾರಗಳಿರ್ಬೋದು, ಇವೆಲ್ಲನೂ ಕೂಡ ಅಲೌ ಇದೆ. ಮತ್ತು ಮಹಿಳೆಯರಿಗೆ ಮಾಂಗಲ್ಯ ಸರ ಇರ್ಬೋದು, ಕೈ ಬಳೆಗಳಿರ್ಬೋದು, ನಿಮ್ಮ ಮೂಗ್ತಿ ಇರ್ಬೋದು, ಕಾಲುಂಗುರ, ಕಾಲ್ಗೆಜ್ಜೆ, ಕುಂಕುಮ, ಹಣೆಬಟ್ಟು, ಉಂಗುರ, ಇವೆಲ್ಲನೂ ಕೂಡ ಅಲೌ ಇದೆ. ಸೊ ಯಾವುದೇ ಕೆಲವು ಸಮುದಾಯದ ವಿದ್ಯಾರ್ಥಿಗಳು ಅವರವ್ರ ಧಾರ್ಮಿಕ ಉಡುಪುಗಳು ಧರಿಸಿಕೊಂಡು ಬಂದರೆ ಸ್ವಲ್ಪ ಮುಂಚಿತವಾಗೇ ಬಂದು ಅವರೆಲ್ಲನೂ ಕೂಡ ರಿಸ್ಕಿಂಗಿಗೆ ಅಲೌ ಮಾಡ್ಕೋಬೇಕು. ಅಲ್ಲಿ ಬಂದು ಗೆಲ್ಲಕ್ಕಾಗಲ್ಲ. ಹೆಡ್ ಸ್ಕಾರ್ಫ್ ಇದೆ, ಅದೇ ಹಿಜಾಬ್ ಇಲ್ಲ, ಹೆಡ್ ಸ್ಕಾರ್ಫ್ ಅದನ್ನು 2.5 hours ಮುಂಚೆ ಬಂದು ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ. ವಿ ಹ್ಯಾವ್ ನೋ ಇಶ್ಯೂಸ್. ಯಾವುದಕ್ಕೂ ನಮ್ಮ ಇಂಟ್ರೆಸ್ಟ್ ಏನಿದೆ ಸರ್, ನಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯ ಕೊಡೋದು ನಮ್ಮ ಜವಾಬ್ದಾರಿ.